ಪ್ರಾಸೆಸ್ ಅಲ್ಲಿ ಏನ್ ತಪ್ಪಾಗಿದೆ ಅಂದ್ರೆ ಜಡ್ಜಸ್ ಕಂಟೆಸ್ಟೆಂಟ್ಸ್ ಜೊತೆ ಕಾಂಪಿಟೇಷನ್ ನಿಂತಿದ್ದಾರೆ. ದಿ ವೇ ಯು ಸೇ ಇಟ್, ನಾನು ಅದನ್ನೇ ಹೇಳ್ತಾ ಇರೋದು. ಆ ಅಹಂ, ನಾನು 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 ಅನ್ನೋ ಅಹಂ ಮಾಡ್ಕೋಬೇಕು. ಇದು ಕಲಿಯುಗ. ಎಲ್ಲರಲ್ಲೂ ನಾನು ನಾನು ಅನ್ನೋದಿರುತ್ತೆ. ನನ್ನಲ್ಲೂ ಅಹಂ ಇದೆ, ನಿಮ್ಮಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಅದು ಒಂದು ಲೆವೆಲ್ ಕ್ರಾಸ್ ಆಗಬಾರ್ದು. ಈಗ ವಿನಯ್ ಸರ್ದು ಬಿಗ್ ಬಾಸ್ ಶೋ ಅಲ್ಲ, ಇಟ್ಸ್ ನಾಟ್ ಹಿಸ್ ಶೋ. ಅವರು ಅಲ್ಲಿ ಜಡ್ಜ್ ಆಗಿ ಬಂದಿರೋದು. ಅವ್ರಿಗೆ ಆಸ್ ಅ ಕಂಟೆಸ್ಟೆಂಟ್ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ, ಆಸ್ ಅ ಜಡ್ಜ್ ಅವರು ಕಂಟೆಸ್ಟೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು. ಎಷ್ಟೊಂದು ಕಂಟೆಸ್ಟೆಂಟ್ಸ್ಗೆ ಅವರು ಪೇಪರ್ ಹಾಕಿ ಹೋಗ್ತಾ ಇರು, ಅವ್ರು ಯಾರು ಹೇಳೋಕ್ಕೆ ಹೋಗ್ತಾ ಇರು ಅಂತ. ನೀವು ಯಾಕೆ ಕಂಟೆಸ್ಟೆಂಟ್ಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದೀರಾ? ಆ ಕಂಟೆಸ್ಟೆಂಟ್ ನಿಮಗೆ ಇಷ್ಟ ಆಗಿಲ್ವಾ, ರಿಜೆಕ್ಟ್ ಮಾಡಿ. ಸ್ಟೇಜಿಂದ ಹೋಗ್ತಾ ಇರು ಅಂತ ಹೇಳೋಕ್ಕೆ ನೀವು ಯಾರು? ಅಂತಂದ್ರೆ ಫಾರ್ ದಿ ಸೇಮ್ ರೀಸನ್. ಸೊ ಈಗ ಸೆಲೆಬ್ರಿಟೀಸು ಏನು ಬಿಗ್ ಬಾಸಿಗೆ ಹೋಗ್ತಾರೆ, ಅವರು ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡೋಣ, ಇನ್ನೂ ಜನಕ್ಕೆ ರೀಚ್ ಆಗೋಣ ಅನ್ನೋ ಒಂದು ಏನೋ ಆಸೆಯಲ್ಲೇ ಹೋಗಿರ್ತಾರೆ. ಇವು ಕಾಮನರ್ಸು ಅದೇ ರೀಸನಿಗೆ ಹೋಗ್ತಿರೋದು. ನನಗೊಂದು ಯು ಕ್ಯಾನ್ ನಾಟ್ ಕಟ್ ಮೀ ಆಲ್ ದಿ ಟೈಮ್. ಕಾಮನರ್ಸು ಅದೇ ರೀಸನಿಗೆ ಹೋಗಿರೋದು. ಆ್ಯಕ್ಚುಲಿ ಸೆಲೆಬ್ರಿಟೀಸ್ಗೆ ಆಲ್ರೆಡಿ ಜನಕ್ಕೆ ಸ್ವಲ್ಪ ಪರಿಚಯ ಇರ್ತಾರೆ. ಕಾಮನರ್ಸಿಗೆ ನಮ್ಗೆ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದೇ ಕಷ್ಟ. ನಾವು ವರ್ಷಾನ್ಗಟ್ಲೆ ವಿಡಿಯೋ ಪೋಸ್ಟ್ ಮಾಡಿದ್ರು ನನಗೆ ಎಷ್ಟು ನಾನು ಮಿಸ್ ಇಂಡಿಯಾ ಮಾಡಿದ್ದೀನಿ, ನಾಸಾ ಹೋಗಿದ್ದೀನಿ, ಏನೆಲ್ಲ ಮಾಡಿದ್ದೀನಿ, ಯಾರಿಗೂ ನಾನು ಗೊತ್ತಿರಲಿಲ್ಲ. ಈ ಆಪರ್ಚುನಿಟಿ ಸಿಕ್ಕಿದ್ಕೆ ನನಗೆ ಜನ ಪರಿಚಯ ಆಗಿರೋದು. ಅದು ಪರಿಚಯ ಆಗಬೇಕು, ನಮಗೂ ಆ ಸ್ಟೇಜ್ ಸಿಗಬೇಕು ಅನ್ನೋ ಒಂದು ಏನು ಜೋಶ್ ಇರುತ್ತೆ, ನಾವು ಮಾಡಲೇಬೇಕು ಜೀವನದಲ್ಲಿ ಅಂತ, ಅದು ಆ ಟಾಸ್ಕ್ಗಳನ್ನೆಲ್ಲ ಮಾಡೋಕ್ಕೆ ನಮಗೆ ಒಂದು ಜೋಶ್ ಕೊಡ್ತಾರೆ. ಅಫ್ಕೋರ್ಸ್ ಇಟ್ ಇಸ್ ನಾಟ್ ರಿಸ್ಕಿ. ನಾಸಾ ಹೋಗಿದ್ದೀನಿ, ಏನು ಹೇಳಿದ್ರಿ, ನಿಮ್ಮ ಅಚೀವ್ಮೆಂಟ್ ಹೇಳಿದ್ರಿ, ಹೇಳಿ ಇನ್ನೊಂದ್ಸಲ. ಸೊ ನಾನು ಇಸ್ರೋ ಅಲ್ಲಿ ಇಂಟರ್ನ್ಶಿಪ್ ಮಾಡಿದ್ದೀನಿ. ನಾಸಾ ಅಲ್ಲಿ ನಾವು ಒಂದು ಸ್ಯಾಟಲೈಟ್ನ ಬಿಲ್ಡ್ ಮಾಡಿ ಅವರಿಗೆ ತೋರಿಸಿ, ದೇ ಹ್ಯಾವ್ ಅಪ್ರೂವ್ಡ್. ನಾವು ಟೆಕ್ಸಸ್ ಹೋಗಿ ನಾಸಾ ರಾಕೆಟ್ ಜೊತೆ ನಾವು ಸ್ಯಾಟಲೈಟ್ ಲಾಂಚ್ ಮಾಡಿದ್ದೀವಿ. ಸೊ ಇದೆಲ್ಲ ಜನಕ್ಕೆ ಪರಿಚಯ ಆಗಿರೋದು ನಾನು ಆ ಸ್ಟೇಜ್ ಮೇಲೆ ಹೋಗಿದ್ದಕ್ಕೆ. ಅಂದರೆ ಬಿಗ್ ಬಾಸ್ ಶೋ ಅನ್ನೋದು ಸೈಂಟಿಫಿಕಲಿ ಏನೇನು ಸೈನ್ಸಲ್ಲಿ ಅಚೀವ್ ಮಾಡಿರ್ತಾರೆ, ಅಥವಾ ಆರ್ಮಿನಲ್ಲಿ ಏನಾದರೂ ಅಚೀವ್ ಮಾಡಿರ್ತಾರೆ, ಅಥವಾ ಏನೋ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಚೀವ್ ಮಾಡಿರ್ಬೋದು. ಎಲ್ಲ ಕಡೆ ಅಚೀವ್ ಮಾಡಿದ್ರೂ ಅದಕ್ಕಿಂತ ದೊಡ್ಡ ವೇದಿಕೆ ಬಿಗ್ ಬಾಸ್ ಅಂತನಾ? ದೊಡ್ಡ ವೇದಿಕೆ, ಅದು ಶೋ ಮಾಡೋದು ದೊಡ್ಡ ವೇದಿಕೆ. ಬಟ್ ಇದಕ್ಕಿಂತ ಇದು ಹೆಚ್ಚು, ಇದಕ್ಕಿಂತ ಬಟ್ ಏನೇ ಪ್ರತಿಯೊಂದು ಜನಕ್ಕೆ ಗೊತ್ತಾಗಬೇಕು ಅಂದ್ರೆ ಇದೊಂದು ಒಳ್ಳೆ ಶೋ. ಇದು ಜನಕ್ಕೆ ಪರಿಚಯ ಆಗಕ್ಕೆ ಆಫ್ಕೋರ್ಸ್ 100%. ಈಗ ನಾನು ಹೇಳ್ತಿದ್ದೀನಲ್ಲ, ನಾನು ಟೆಕ್ಸಸ್ ಹೋಗಿದ್ದೀನಿ, ನಾವು ಎಷ್ಟೊಂದು ಸೈನ್ಸಲ್ಲಿ ಕೆಲಸ ಮಾಡಿ ಮಿಸ್ ಇಂಡಿಯಾ ಮಾಡಿದ್ದೀನಿ. ಜನಕ್ಕೆ ಪರಿಚಯ ಎಲ್ಲಿತ್ತು? ಮಿಸ್ ಇಂಡಿಯಾ ಇಡೀ ನ್ಯಾಷನಲ್ ಲೆವೆಲ್ ವೈಡ್ ದೊಡ್ಡ ಸ್ಟೇಜ್ ಅದು. ಬಟ್ ಪರಿಚಯ ಜನಕ್ಕೆ ಎಲ್ಲಾಗಿತ್ತು? ನಮ್ಮ ಕನ್ನಡ ಜನತೆಗೆ ನನ್ನ ಪರಿಚಯ ಎಲ್ಲಾಗಿತ್ತು? ಅಫ್ಕೋರ್ಸ್ ಇಟ್ ಇಸ್ ಅ ವೆರಿ ಬಿಗ್ ಸ್ಟೇಜ್, ದೇರ್ ಇಸ್ ನೋ ಡಿನಯಲ್ ಟು ಇಟ್. ಆಮೇಲೆ ಈಗ ಲಾಸ್ಟ್ ಒಂದು ಹೇಳಿ, ಈ ಇವರು ಜಡ್ಜೇ ಆಗಬಾರ್ದಿತ್ತಪ್ಪ ಅಂದ್ರೆ ನಿಮ್ಮೊಬ್ಬರು ಆ್ಯಂಗಲ್ ಅಲ್ಲ, ಓವರ್ ಆಲ್ ನೀವು ಇಷ್ಟು ನೋಡಿರ್ತೀರ ಎಪಿಸೋಡು, ಪ್ರತಿಯೊಬ್ಬರ ಮೇಲೂ ಜಡ್ಜ್ಮೆಂಟ್ ಕೊಟ್ಟಿರೋ ರೀತಿ ನೋಡಿರ್ತೀರ. ಸೊ ಈ ವ್ಯಕ್ತಿ ಸರಿಯಾಗಿ ಜಡ್ಜ್ಮೆಂಟೇ ಕೊಡ್ತಿಲ್ಲ, ಇವರು ಅರ್ಹರೇ ಅಲ್ಲ, ಇವ್ರು ಕೊಡೋ ರೀಸನು ಸರಿ ಇಲ್ಲ ಅನ್ನೋ ಥರ ಜಡ್ಜ್ ಇದ್ದಾರಾ? ನನ್ನದ್ರಲ್ಲಿ ನಿಮ್ಮೊಬ್ಬರಿಗೆ ಅಲ್ಲ, ಓವರ್ ಆಲ್ ಹೇಳ್ಬೇಕು. ಓವರ್ ಆಲ್ ನನಗೆ ಆ 4 ಜನ ಕಂಪೇರ್ ಮಾಡಿದ್ರೆ ಅಗೇನ್ ವಿನಯ್ ಗೌಡ ಅವರೇ ಅನ್ಸುತ್ತೆ. ಬಿಕಾಸ್ ಫಾರ್ ದಿ ಸೇಮ್ ರೀಸನ್, ಕಾಮನರ್ಸ್ ಬಂದು ಟಾಸ್ಕ್ ಮಾಡಿದ್ದು ಅಥವಾ ಅವ್ರ ಒಪಿನಿಯನ್ ಏನೇ ಹೇಳಿದ್ರು ಟ್ರಿಗರ್ ಆಗ್ತಾ ಇದ್ದಾರೆ. ಆಸ್ ಅ ಜಡ್ಜ್ ಯು ಕ್ಯಾನಾಟ್ ಟ್ರಿಗರ್, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನೀವು ಬರೋ ಕಂಟೆಸ್ಟೆಂಟ್ಗೆ ಯು ಕ್ಯಾನ್ ರಿಜೆಕ್ಟ್ ದೆಮ್. ಸೇಮ್ ರೀಸನ್, ಅಷ್ಟು 60 ಮೆಂಬರ್ಸ್ನ ತಗೊಳಕ್ಕಾಗಲ್ಲ, ಯು ರಿಜೆಕ್ಟ್ ದೆಮ್. ಬಟ್ ನೀವು ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡುವಂಥ ಯಾವ ರೈಟ್ಸ್ ನಿಮಗಿಲ್ಲ. ವಿನಯ್ ಸರ್ದು ಬಿಗ್ ಬಾಸ್ ಶೋ ಅಲ್ಲ, ಇಟ್ಸ್ ನಾಟ್ ಹಿಸ್ ಶೋ. ಅವರು ಅಲ್ಲಿ ಜಡ್ಜ್ ಆಗಿ ಬಂದಿರೋದು. ಅವ್ರಿಗೆ ಆಸ್ ಅ ಕಂಟೆಸ್ಟೆಂಟ್ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ, ಆಸ್ ಅ ಜಡ್ಜ್ ಅವರು ಕಂಟೆಸ್ಟೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು. ಎಷ್ಟೊಂದು ಕಂಟೆಸ್ಟೆಂಟ್ಸ್ಗೆ ಅವರು ಪೇಪರ್ ಹಾಕಿ ಹೋಗ್ತಾ ಇರು, ಅವ್ರು ಯಾರು ಹೇಳೋಕ್ಕೆ ಹೋಗ್ತಾ ಇರು ಅಂತ. ನೀವು ಯಾಕೆ ಕಂಟೆಸ್ಟೆಂಟ್ಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದೀರಾ? ಆ ಕಂಟೆಸ್ಟೆಂಟ್ ನಿಮಗೆ ಇಷ್ಟ ಆಗಿಲ್ವಾ, ರಿಜೆಕ್ಟ್ ಮಾಡಿ. ಸ್ಟೇಜಿಂದ ಹೋಗ್ತಾ ಇರು ಅಂತ ಹೇಳೋಕ್ಕೆ ನೀವು ಯಾರು? ಅದು ನೀನು ಸ್ಟೇಜಿಗೆ ಮರ್ಯಾದೆ ಕೊಡ್ತಾ ಇಲ್ಲ, ಸೊ ಯು ಗೋ ಅಂತ ಹೇಳ್ತಾರಪ್ಪ. ಅಂದ್ರೆ ನೀವು ಒಂದು ಕಂಟೆಸ್ಟೆಂಟ್ಸ್ನ ಹೊರಗೆ ಹಾಕಿ ನೀವು ಸ್ಟೇಜ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ ಅಲ್ವಾ? ರೆಸ್ಪೆಕ್ಟ್ ಅನ್ನೋದು ಗಿವ್ ಅಂಡ್ ಟೇಕ್ ಇರಬೇಕು. ಸೊ ನೀವು ಅಲ್ಲಿ ಜಡ್ಜಾಗಿ ಹೋಗಿದ್ದೀರಾ ಅಂದರೆ ಅಟ್ ಸಮ್ ಪಾಯಿಂಟ್ ನೀವು ಕಾಮನರ್ ಆಗಿದ್ದೀರಿ. ಜನ ನಿಮ್ಮ ಟ್ಯಾಲೆಂಟ್ನ ಐಡೆಂಟಿಫೈ ಸಪೋರ್ಟ್ ಮಾಡಿರೋದಕ್ಕೆ ಅಲ್ಲಿ ಹೋಗಿರೋದು ಅಲ್ವಾ? ಸೊ ನೀವು ಆ ಬೇಸಿಕ್ ರೆಸ್ಪೆಕ್ಟ್ನ ಜನಕ್ಕೆ ಇಟ್ಕೋಬೇಕು. ನೀವು ರಿಜೆಕ್ಟ್ ಮಾಡಿ, ಯು ರಿಜೆಕ್ಟೆಡ್ ಮೀ, ನಾನು ನಿಮಗೇನೂ ಹೇಳಿಲ್ಲ. ಬಿಕಾಸ್ ನಾನು ಆಸ್ ಅ ಜಡ್ಜ್, ಅದು ನಿಮ್ಮ ಒಪಿನಿಯನ್, ನಾನು ಅದಕ್ಕೆ ಫೈಟ್ ಮಾಡೋಕ್ಕಾಗಲ್ಲ. ಟಾಸ್ಕಲ್ಲಿ ನಾನು ಮಾಡ್ತೀನಿ, ನಾನು ಹೇಳ್ತೀನಿ ನೀವು ಯೂಸ್ಲೆಸ್ ಅಂತ. ಬಟ್ ಆಸ್ ಅ ಜಡ್ಜ್ ನೀವು ನನಗೆ ಫೈರ್ ಇಲ್ಲ ಅಂದ್ರಿ, ಕ್ಲಾರಿಟಿ ಇಲ್ಲ ಅಂದ್ರಿ, ಅಷ್ಟಕ್ಕೂ ನಾನು ಡಿಸಗ್ರಿ ಮಾಡಿದ್ರು ನಾನು ಸ್ಟೇಜ್ ಮೇಲೆ ಓಕೆ ಅಂತಾನೆ ಹೇಳಿರೋದು. ಬಿಕಾಸ್ ನೀವು ಜಡ್ಜ್, ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀನಿ. ನೀವು ಆಸ್ ಅ ಜಡ್ಜ್ ಕಂಟೆಸ್ಟೆಂಟ್ ಏನಾದರೂ ಹೇಳಿದಾಗ ನೀವು ಅದಕ್ಕೆ ಅಗ್ರಿ ಮಾಡಲ್ಲ ಅಂದರೆ ಹೇಳಿ, ನಾನು ಅಗ್ರಿ ಮಾಡಲ್ಲ, ನನಗೆ ನೀನು ಇಷ್ಟ ಇಲ್ಲ, ರಿಜೆಕ್ಟ್. ಸ್ಟೇಜಿಂದ ಹೋಗ್ತಾ ಇರು, ಆಕ್ಷನ್ಸ್ ಇದು ಬೋಡಿಸ್ಕೋಬೇಕು. ಅದನ್ನ ನೋಡಿ ಏನು ಅನಿಸ್ತು, ಅದು ಸರಿ ಅನಿಸ್ತಾ ಅಥವಾ ತಪ್ಪು ಅನಿಸ್ತು ನಿಮ್ಮ ಹೆಂಗಲ್ಲಿ? ಆಸ್ ಅ ಟಾಸ್ಕ್
ಆ ಥರ ಬಿಗ್ ಬಾಸ್ ಅಲ್ಲಿ ನಡೆದಿದೆ. ಸೊ ಅದು ನನಗೆ ಟಾಸ್ಕ್ ಅಗೇನ್ಸ್ಟ್ ಆಗಿಲ್ಲ ನಾನು. ಓಕೆ, ವಿತ್ ದ ವೇ ಯು ಸೇ ಇಟ್. ಓಕೆ, ನಾನು ಅದನ್ನೇ ಹೇಳ್ತಾ ಇರೋದು. ಆ ಅಹಂ, ನಾನು ಅಹಂ. ಕನಕದಾಸರಿಗೆ ಒಂದ್ಸರಿ ಕ್ವೆಶನ್ ಕೇಳ್ತಾರೆ, ಅಂದ್ರೆ ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ನಾನು ಹೋದ್ರೆ ಹೋದೇನು ಅಂತ ಹೇಳ್ತಾರೆ. ಅದನ್ನ ಅರ್ಥ ಮಾಡ್ಕೋಬೇಕು. ಇದು ಕಲಿಯುಗ. ಎಲ್ಲರಲ್ಲೂ ನಾನು ಅನ್ನೋದಿರುತ್ತೆ. ನನ್ನಲ್ಲೂ ಅಹಂ ಇದೆ, ನಿಮ್ಮಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಅದು ಒಂದು ಲೆವೆಲ್ ಕ್ರಾಸ್ ಆಗಬಾರ್ದು. ಈಗ ಸ್ಟೇಜಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಅಂತಂದ್ರೆ ಹೋಗ್ತಾ ಇರು, ಹಂಗ್ ಮಾಡು, ಹಿಂಗ್ ಮಾಡು, ಲೈಕ್ ನೀವು ಹೆಂಗೆ ನಾನು ನಿನ್ಗಿಂತ ಒಂದು ಲೆವೆಲ್ ಮೇಲಿದ್ದೀನಿ, ಆ ಒಂದು ಅಹಂ ಜಡ್ಜ್ ಇರಬಾರ್ದು. ಸೊ ಅಫ್ಕೋರ್ಸ್ ನೀವು ನಮ್ಗಿಂತ ಮೇಲಿರೋದಕ್ಕೇನೆ ನೀವು ಜಡ್ಜ್ ಆಗಿರೋದು. ನೀವು ಆಲ್ರೆಡಿ ಸೆಲೆಬ್ರಿಟೀಸ್, ನಿಮ್ಮ ಲೈಫಲ್ಲಿ ನಿಮಗೆ ಆಪರ್ಚುನಿಟಿ ಸಿಕ್ಕಿದೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ, ಅದಕ್ಕೆ ನೀವು ಜಡ್ಜ್ ಆಗಿದ್ದೀರಾ. ಸೊ ಅದು ಮೀರಿ ಹೋಗಿದೆ ಅವ್ರದ್ದು. ಆ ಅಹಂ ಅನ್ನೋದು ಮೀರಿದೆ. ಯಾರು ಇವನ್ ಸಂಗೀತ ಶೃಂಗೇರಿ ಬಗ್ಗೆ ಹೇಳ್ತಾರೆ, ಯಾಕಂದ್ರೆ ಅವರು ಸ್ವಲ್ಪ ಹಾಗೆ ಹೇಳ್ತಾರೆ. ಅಹಂ, ಎಸ್, 4 ಜನ ರ್ಯಾಂಕಿಂಗ್ ಮಾಡಬೇಕು ಅಂತಂದ್ರೆ ಫಸ್ಟ್ ನನಗೆ ಡಿಸಗ್ರಿ, ನಾನು ಒಪ್ಪದೇ ಇಲ್ಲ ನೀವು ಮಾಡೋದು ಅಂದರೆ ವಿನಯ್ ಗೌಡ ಸರ್ ಅವರು, ಸೆಕೆಂಡ್ ಶೃಂಗೇರಿ ಮ್ಯಾಮ್ ಅವರು, ನೆಕ್ಸ್ಟ್ ಚಂದನ್ ಶೆಟ್ಟಿ ಸರ್ ಅವ್ರು, ಮತ್ತೆ ಥರ್ಡ್ ಶ್ರುತಿ ಮ್ಯಾಮ್ ಅಂಡ್ ಫೋರ್ತ್ ಚಂದನ್ ಶೆಟ್ಟಿ ಸರ್. ಇನ್ ಟರ್ಮ್ಸ್ ಆಫ್ ಡಿಸ್ರೆಸ್ಪೆಕ್ಟಿಂಗ್ ಪೀಪಲ್, ಜಡ್ಜ್ಮೆಂಟ್ ಅಲ್ಲ. ಸೊ ಶ್ರುತಿ ಮ್ಯಾಮ್ ಅವರು ಮತ್ತೆ ಚಂದನ್ ಶೆಟ್ಟಿ ಸರ್ ಅವರು ಅಷ್ಟು ಜನಕ್ಕೆ ಅವಮಾನ ಮಾಡೋದು ನೋಡಿಲ್ಲ. ಮ್ಯಾಕ್ಸ್ ಚಂದನ್ ಶೆಟ್ಟಿ ಸರ್ ಅವರು ನಾನು ಯಾರಿಗೂ ಅವಮಾನ ಮಾಡಿದ್ ನೋಡಿಲ್ಲ. ಅವರು ನೀವು ಅಗ್ರಿ ಮಾಡಿ ಅಥವಾ ಡಿಸ್ಅಗ್ರಿ ಮಾಡಿ, ನೀವು ಅದನ್ನ ಹೇಳಿ ರಿಜೆಕ್ಟ್ ಪಾಸ್ ಮಾಡಿದೀರಾ, ಬಟ್ ನೀವು ಯಾವುದೇ ಕಂಟೆಸ್ಟೆಂಟ್ಗೆ ಅವಮಾನ ಮಾಡಿಲ್ಲ. ಸೊ ಹಾಗಾಗಿ ಚಂದನ್ ಶೆಟ್ಟಿ ಸರ್ ಅವರು ಎಲ್ಲರಿಗೂ ವಿತ್ ರೆಸ್ಪೆಕ್ಟ್ ಟ್ರೀಟ್ ಮಾಡಿದ್ದಾರೆ. ವಿನಯ್ ಗೌಡ ಸರ್ ಅವರು ಕಂಟೆಸ್ಟೆಂಟ್ ಹೇಳಿರೋದಕ್ಕೆ ಟ್ರಿಗರ್ ಆಗಿದ್ದಾರೆ. ಇಟ್ ವಾಸ್ ಮೋರ್ ಲೈಕ್ ನಾನು ನಿನ್ನ ಕೋ ಕಂಟೆಸ್ಟೆಂಟ್ ಆಗಿ ಬಂದು ಏನು ಹೇಳಿದ್ದೀನಿ, ಏನಾದರೂ ಹೇಳಿದ್ರೆ ಹೆಂಗೆ ಅದರ್ ಕಂಟೆಸ್ಟೆಂಟ್ ಹೆಂಗೆ ಟ್ರಿಗರ್ ಆಗ್ತಾರೆ, ಹಂಗೆ ಟ್ರಿಗರ್ ಆಗ್ತಾ ಇದ್ದೀರಾ. ಸೊ ಆಸ್ ಅ ಜಡ್ಜ್ ನೀವು ಅದನ್ನು ಮಾಡಬಾರ್ದು. ಸರ್ಕಲಲ್ಲಿ ಎಷ್ಟು ಸೈಡ್ಸ್ ಇದೆ? ನನಗೆ ಕ್ವೆಶನ್ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ನೀವು ಮ್ಯಾಥ್ಸ್ ಓದಿರ್ತೀರಾ, ಮತ್ತೆ ಏನು ಓದಿದ್ದೀರಾ? ಆಕ್ಚುಲಿ ನನಗೆ ಏನು ಅನ್ನಿಸ್ತು ಅಂದರೆ, ಸರ್ಕಲ್ ಅಲ್ಲಿ ಎಷ್ಟು ಸೈಡ್ಸ್ ಇದೆ ಅಂತ ಕೇಳೋರ್ಗೆ ನಾನು ನಾಸಾದಲ್ಲಿ ಸ್ಯಾಟಲೈಟ್ ಲಾಂಚ್ ಮಾಡಿದ್ದೀನಿ ಅನ್ನೋ ಪರ್ಸನಾಲಿಟಿ ಹೆಂಗೆ ಅರ್ಥ ಆಗುತ್ತೆ? ಸೊ ನನ್ಗೆ ಇದರೆಲ್ಲ ಕೇಳಿದಾರೆ ಅಂತ ನಮಗೆ ಗೊತ್ತಿಲ್ಲ. ನಾವು ನಿಮ್ಮ ಜೊತೆ ಶೋ ನೋಡ್ತಿರೋದು. ಸರ್ಕಲ್ ಹ್ಯಾಸ್ ನೋ ಸೈಡ್ಸ್. ಅದನ್ನ ಯಾರಾದ್ರೂ ಸೈಂಟಿಸ್ಟ್ ಅವ್ರು ಏನಾದ್ರು ಕೇಳಿದ್ರೆ ಐ ಡೋಂಟ್ ನೋ ಅವ್ರಿಗೆ ಹೆಂಗೆ. ಬಟ್ ಇವಾಗಲೂ ಅವರು ಕೆಲವೊಂದು ಇಂಟರ್ವ್ಯೂ ಹೇಳಿದ್ದಾರೆ, ಎರಡು ಸೈಡ್ಸ್ ಇರುತ್ತೆ, ನಾನು ಹೇಳಿದ್ದು ಕರೆಕ್ಟ್ ಅಂತಾರೆ. ಇಲ್ಲ, ನಾನು ಯಾವ್ದೋ ರೀಲ್ ನೋಡ್ತಾ ಇದ್ದೆ, ಅದು ಯಾಕೆ ಇನ್ಸೈಡ್ ಔಟ್ ಸೈಡ್, ಅಪ್ ಸೈಡ್ ಡೌನ್ ಸೈಡ್ ಯಾಕಿಲ್ಲ, ಲೆಫ್ಟ್ ಸೈಡ್ ರೈಟ್ ಸೈಡ್ ಯಾಕಿಲ್ಲ ಅಂತ. ಇನ್ಸೈಡ್ ಅಂಡ್ ಔಟ್ ಸೈಡ್, ಔಟ್ಸೈಡ್ ಸರ್ಫೇಸ್ ಅಂಡ್ ಇನ್ನರ್ ಸರ್ಫೇಸ್. ಇಲ್ಲ ಸರ್, ಆ ತರ ಏನು ಇರಲ್ಲ. ನೋ ಸೈಡ್ಸ್, ದೇರ್ ಇಸ್ ಸೈಂಟಿಫಿಕಲಿ ನೋ ಸೈಡ್ಸ್. ಸೈಡ್ ಅಂತ ಅಂದ್ರೆ ಇಟ್ ಹ್ಯಾಸ್ ಟು ಹ್ಯಾಸ್ ಸಮ್ ಆಂಗಲ್ ಟು ಇಟ್. ಆಂಗಲ್ ಇದ್ರೆ ಅಷ್ಟೇ ಅದನ್ನ ಸೈಡ್ ಅಂತ ಕನ್ಸಿಡರ್ ಮಾಡೋದು. ಸರ್ಕಲ್ ಅಲ್ಲಿ ಯಾವ ಸೈಡ್ಸು ಇಲ್ಲ. ನಮ್ಮಮ್ಮ ಮ್ಯಾಥ್ಸ್ ಟೀಚರ್, ಈಗ ಏನಾದ್ರು ನಾನು ಇಲ್ಲಿ ಕುತ್ಕೊಂಡ್ಬಿಟ್ಟು 2 ಸೈಡ್ಸ್ ಇದೆ 4 ಸೈಡ್ಸ್ ಇದೆ ಅಂದ್ರೆ ನಮ್ಮ ಅಮ್ಮನಿಂದ ನೆಕ್ಸ್ಟ್ ಕಾಲ್ ಬರುತ್ತೆ, ನಿಮಗೆ ಅಷ್ಟು ಗೊತ್ತಿಲ್ವಾ ಅಂತ. ಸೊ ಇಲ್ಲ, ಐ ಥಿಂಕ್ ಅಗೈನ್ ಅದು ಏನಾಗಿದೆ ಸೀನ್ ಅಂದ್ರೆ, ಅವರು ನಿನಗಿಂತ ನಾನು ಸ್ಮಾರ್ಟ್ ಅಂತ ತೋರಿಸ್ಕೊಳಕ್ ಹೋಗಿದ್ದಾರೆ. ಅದೇ ಆಗೋದು. ಲೈಕ್ ನಿಮ್ಮ ಮೈಂಡ್ ಅಂದ್ರೆ ಕಂಟೆಸ್ಟೆಂಟ್ ಏನೇ ಹೇಳಿದ್ರು ಅದಕ್ಕಿಂತ ಒಂದ್ ಹೆಜ್ಜೆ ನಾನು ಜಾಸ್ತಿ ಇದೀನಿ, ನಿನಗಿಂತ ನಾನು ಸ್ಮಾರ್ಟ್ ಇದೀನಿ, ನಿನ್ಗೆ ಇಂತ ಹೋಗಿ ಅಲ್ಲಿ ಅದೇ ಪ್ರಾಬ್ಲಮ್ ಆಗಿ ಇಡೀ ಪ್ರಾಸೆಸ್ ಅಲ್ಲಿ ಏನ್ ತಪ್ಪಾಗಿದೆ ಅಂದ್ರೆ, ಜಡ್ಜಸ್ ಕಂಟೆಸ್ಟೆಂಟ್ಸ್ ಜೊತೆ ಕಾಂಪಿಟೇಷನ್ ನಿಂತಿದ್ದಾರೆ. ಮೇನ್ ಪ್ರಾಬ್ಲಮ್ ಅಲ್ಲಿ ಬಂದಿರೋದು. ಹಿಂಗೆ ಹೇಳ್ತಿದ್ಯಾ, ಅದು ಹಿಂಗಲ್ಲ, ಅದು ಹಿಂಗೆ. ಲೈಕ್ ಯು ಹ್ಯಾವ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ ಕಂಟೆಸ್ಟೆಂಟ್ ಅಲ್ಲಿ ಏನ್ ಕ್ವಾಲಿಟಿ ಇದೆ, ಏನ್ ಯುನೀಕ್ನೆಸ್ ಇದೆ ಅಂತ. ನಾನು ಇವ್ರು ಸಂಗೀತ ಮ್ಯಾಮ್ ಅವ್ರದ್ದೊಂದು ವಿಡಿಯೋ ನೋಡಿದೆ. ಅವ್ರು ಹೇಳ್ತಾರೆ, ನಾನು ಸೆಕೆಂಡ್ ಸಂಗೀತನ ಹುಡುಕ್ತಾ ಇದ್ದೀನಿ ಅಂತ. ಯಾಕೆ ಸೆಕೆಂಡ್ ಸಂಗೀತನ ಹುಡುಕ್ತಾ ಇದ್ದೀರಾ? ಸೆಕೆಂಡ್ ಸಂಗೀತ ಯಾಕೆ ಹೋಗ್ಬೇಕು ಬಿಗ್ ಬಾಸ್ಗೆ? ನೀವು ಹೋಗಿದ್ದೀರಾ, ನಿಮ್ಮ ಪರ್ಸನಾಲಿಟಿ ನೋಡಾಗಿದೆ, ಬೇರೆ ಪರ್ಸನಾಲಿಟಿ ಬರಲಿ. ಜಡ್ಜ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗ್ತಿರಾ ಇದೆ. ಅವ್ರದ್ದು ಗೋಲ್ ಏನಿದೆ, ವಿಷನ್ ಏನಿದೆ, ಅವ್ರ ಗೋಲ್ ವಿಷನ್ ಏನಿದೆ ಜಡ್ಜ್ಮೆಂಟ್ ಅಲ್ಲಿ, ಅದೇ ಸರಿ ಇಲ್ಲ. ನೀವು ಹೋಗಿ ಸೆಕೆಂಡ್ ಸಂಗೀತನ ಹುಡುಕ್ತಾ ಇದ್ದೀರಾ ಅಂದ್ರೆ, ನೀವು ನಿಮ್ಮ ಕ್ವಾಲಿಟೀಸಿನ ಕಂಟೆಸ್ಟೆಂಟ್ ಅಲ್ಲಿ ಹುಡುಕಕ್ಕೆ ಶುರು ಮಾಡ್ತೀರಾ. ನಾನು ಯಾಕೆ ಸೆಕೆಂಡ್ ಸಂಗೀತ ಕ್ವಾಲಿಟೀಸ್ ಇಟ್ಕೋಬೇಕು? ನನ್ನಲ್ಲಿ ನನ್ನ ಕ್ವಾಲಿಟೀಸ್ ಇದೆ, ನನ್ನಲ್ಲಿರೋ ಕ್ವಾಲಿಟೀಸ್ ಎಲಿಜಿಬಲ್ ಇದೆಯೋ ಅಂತ ನೀವು ಜಡ್ಜ್ ಮಾಡಿ. ನಾನು ನಿಮ್ಮ ಥರ ಇದ್ದೀನಾ ಅಂತ ಜಡ್ಜ್ ಮಾಡಬೇಡಿ. ಎಲ್ಲ ಸೀಸನಲ್ಲೂ ಸೆಕೆಂಡ್ ವಿನಯ್ ಗೌಡ, ಸೆಕೆಂಡ್ ಸಂಗೀತ, ಸೆಕೆಂಡ್ ಶ್ರುತಿ ಮ್ಯಾಮ್, ಸೆಕೆಂಡ್ ಚಂದನ್ ಶೆಟ್ಟಿ, ಹಿಂಗೆ ಕಳ್ಸೋಕ್ಕಾಗಲ್ಲ. ಅವ್ರದ್ದೇ ಆದ ಪ್ರತಿ ಸೀಸನಲ್ಲೂ ಒಂದು ಯುನೀಕ್ ಪರ್ಸ್ನಾಲಿಟಿ ಹೋಗ್ಬೇಕು, ಜನಕ್ಕೆ ಒಂದು ಹೊಸಾದ್ ಸಿಗಬೇಕು. ನಿಮ್ಮನ್ನೇ ಪರ್ಸ್ನಾಲಿಟಿ ಯಾಕೆ ಹುಡುಕ್ತಿದ್ದೀರಾ? ನೀವು ವಿನಯ್ ಗೌಡ ಸರ್ ಅವರು ಕಂಟೆಸ್ಟೆಂಟ್ ಜೊತೆ ಜಗಳಕ್ಕೆ ಯಾಕೆ ಇಳಿತಾ ಇದ್ದೀರಾ? ಕೆಲವೊಂದ್ ಕಡೆ ವಿನಯ್ ಗೌಡ ಅವರು ಮ್ಯಾನರಿಸಮ್ ನೋಡಿದಾಗ ಸುದೀಪ್ ಸರ್ ಕಾಪಿ ಮಾಡ್ತಾವ್ರೆ ಮ್ಯಾನರಿಸಮ್. ಅಯ್ಯೋ, ಇಲ್ಲವೇ ಇಲ್ಲ ಸರ್. ಸುದೀಪ್ ಸರ್ ಅವ್ರದ್ದು ಮೆಚುರಿಟಿ, ಅವ್ರು ಕೊಡುವಂತ ರೆಸ್ಪೆಕ್ಟ್, ಅವ್ರ ಮ್ಯಾನರಿಸಮ್ ಇವರು ಟ್ರೈ ಮಾಡ್ತಾರೆ, ಕಾಪಿ ಮಾಡಕ್ ಟ್ರೈ ಮಾಡ್ತಾವ್ರೆ ಅಂತ ಅನ್ಸುತ್ತೆ. ಇಲ್ಲ ಸರ್, ನನ್ಗೆ ಹಂಗ ಅನ್ಸಿಲ್ಲ. ಸುದೀಪ್ ಸರ್ದು ಮತ್ತೆ ವಿನಯ್ ಗೌಡ ಸರ್ ಮ್ಯಾನರಿಸಮ್ ನನಗೆ 1% ಮ್ಯಾಚ್ ಅನ್ಸಿಲ್ಲ. ಇಲ್ಲ, ಬಿಕಾಸ್ ಈಗ ನಾನೇ ಇವತ್ತು ಹೋಗಿ ನಾನು ಬಿಗ್ ಬಾಸ್ ಸ್ಟೇಜ್ ಮೇಲೆ ನಿಂತರು, ಸುದೀಪ್ ಸರ್ ಅವ್ರು ನನಗೆ ವಿತ್ ರೆಸ್ಪೆಕ್ಟ್ ಮಾತಾಡಿಸ್ತಾರೆ. ನಾನು ಯಾರು ಅಲ್ಲ.
ನಾನು ಯಾರು ಅಂತ ಯಾರಿಗೂ ಇನ್ನೂ ಸ್ವಲ್ಪ ಜನಕ್ಕೆ ಪರಿಚಯ ಆಗಿರ್ಬೋದು ಈಗ, ಬಟ್ ಈಗ ಒಂದು ಪ್ರೋಮೋ ಅಷ್ಟೇ ಎಷ್ಟು ದಿನ ನೆನ್ಪಿಟ್ಕೋತಾರೆ ಜನ. ಆ್ಯಕ್ಚುಲಿ ದೇ ಆರ್ ಗ್ರೇಟ್. ನನ್ನ ಎಪಿಸೋಡ್ ಬಂದು ರಿಜೆಕ್ಟ್ ಆಗಿದೆ ಅಂತ ಗೊತ್ತಾದರೂ ನಂಗೆ ಸಪೋರ್ಟ್ ಮಾಡಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಬಟ್ ನಾನು ಇನ್ನೂ ನೋಬಡಿನೇ ಇರೋದು. ಸೊ ನಾನು ಸ್ಟೇಜ್ ಮೇಲೆ ನಿಂತರು ಸುದೀಪ್ ಸರ್ ಕೊಡೋ, ನನಗೆ ಆಗಲಿ ಯಾರಿಗೇ ಆಗಲಿ ಅವ್ರು ಕೊಡೋ ಅಂಥ ರೆಸ್ಪೆಕ್ಟ್ ಇದು ಇಲ್ಲ, ಕಂಪ್ಯಾರಿಸನ್ನೇ ಇಲ್ಲ, 0%. ಸೊ